ಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ. ಮುಳಬಾಗಿಲು ರಾಜಕೀಯ ಇತಿಹಾಸದಲ್ಲಿ ಕೆಲವರು ಹುದ್ದೆಗಳಿಂದ ದೊಡ್ಡವರಾಗುತ್ತಾರೆ, ಇನ್ನು ಕೆಲವರು ಹೃದಯಗಳಿಂದ ಜನಮನದಲ್ಲಿ ಉಳಿಯುತ್ತಾರೆ. ಅಂತಹ ಅಪರೂಪದ ವ್ಯಕ್ತಿತ್ವಗಳಲ್ಲಿ ಕೊತ್ತೂರು ಸಿಂಗಪುರ್ ಗೋವಿಂದ್ ಅವರ ಹೆಸರು ವಿಶೇಷವಾಗಿ ಉಲ್ಲೇಖಿಸಬೇಕಾದದ್ದು. ಕೊತ್ತೂರು ಗ್ರಾಮದ ಮಣ್ಣಿನಲ್ಲಿ ಜನಿಸಿ ಬೆಳೆದ ಸಿಂಗಪುರ್ ಗೋವಿಂದ್ ಅವರು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ರಾಜಕೀಯದಲ್ಲಿ ತಮ್ಮದೇ ಆದ ವಿಶಿಷ್ಟ ಗುರುತನ್ನು ನಿರ್ಮಿಸಿಕೊಂಡಿದ್ದಾರೆ. ಇರೋರೆಲ್ಲ ಸಂತೋಷಿಸಬೇಕು, ಎಲ್ಲ ಉದ್ಯೋಗ ಮಾಡಬೇಕು, ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ ತಾಲೂಕಿನಲ್ಲಿ ಚೆನ್ನಾಗಿರಬೇಕು. ಸ್ವಾಮಿಗಳು ಕಾಲಿಗ್ತಾ ಇದ್ದಾರೆ, ಒಳ್ಳೆಯದಾಗ್ತದೆ. ಅವರು ಕೇವಲ ರಾಜಕೀಯ ನಾಯಕನಷ್ಟೇ ಅಲ್ಲ, ಜನರೊಂದಿಗೆ ಆತ್ಮೀಯತೆಯಿಂದ ಬೆರೆತು ಅವರ ನೋವು ನಲಿವುಗಳನ್ನು ಅರಿಯುವ ಒಬ್ಬ ಮಾನವೀಯ ವ್ಯಕ್ತಿತ್ವ. ಒಂದು ಕಾಲದಲ್ಲಿ ಮುಳಬಾಗಿಲು ರಾಜಕೀಯ ಮೆರವಣಿಗೆಯಲ್ಲಿ ತಮ್ಮ ಗುರುತಾಗಿ ಆನೆಯನ್ನು ತಂದು ಜನಮನದಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿದವರು. ಸಿಂಗಪುರ್ ಗೋವಿಂದ್ ಎಂಬ ಹೆಸರು ಕೇಳದವರು ಅಪರೂಪ ಎನ್ನುವ ಮಟ್ಟಿಗೆ ಅವರು ಜನಮನದಲ್ಲಿ ಬೆಸೆದುಕೊಂಡಿದ್ದಾರೆ. ಆದರೆ ಅವರ ನಿಜವಾದ ಶಕ್ತಿ ರಾಜಕೀಯದಲ್ಲ, ಜನರ ಹೃದಯಗಳಲ್ಲಿ ಇದೆ. ಪ್ರತಿ ಗ್ರಾಮಕ್ಕೂ ತೆರಳಿ ಚೆನ್ನಾಗಿದ್ದೀರಾ, ದೇವರು ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು ಮಾಡಲಿ ಎಂದು ಹೃದಯಪೂರ್ವಕವಾಗಿ ಆಶೀರ್ವದಿಸುವ ಅವರ ಮಾತುಗಳಲ್ಲಿ ಅಕ್ಕರೆ ಇದೆ, ಆತ್ಮೀಯತೆ ಇದೆ. ಇದೇ ಕಾರಣಕ್ಕೆ ಅವರು ಜನರ ಮನದ ನಾಯಕರಾಗಿದ್ದಾರೆ. ಸಿಂಗಪುರ್ ಗೋವಿಂದ್ ಅವರ ಜೀವನದಲ್ಲಿ ಧಾರ್ಮಿಕ ಶಕ್ತಿ ಮಹತ್ವದ ಪಾತ್ರ ವಹಿಸಿದೆ. ದೇವಾಲಯಗಳಿಗೆ ತೆರಳಿ ರೈತರು ಚೆನ್ನಾಗಿರಲಿ, ಮಳೆ ಸಮೃದ್ಧವಾಗಿ ಬೀಳಲಿ, ಜನರಿಗೆ ಯಾವುದೇ ಕಷ್ಟ ಬಾರದಿರಲಿ ಎಂದು ದೇವರಲ್ಲಿ ಬೇಡುವ ಅವರ ಮನಸ್ಸು ಅವರ ವ್ಯಕ್ತಿತ್ವದ ఆళವನ್ನು తోరుಸುತ್ತದೆ. తాలూకులో బాగుండాలి, ఇండియా వల్ల హిందువుల ధర్మస్థానం అందరూ బాగుండాలి. బసవేశ్వర నీ పాదాల దండము, బిడ్డ పాప కుటుంబము తాలూకులో మంచి చేయాలి, అందరికీ బాగుండాలి, చదువు ఉండాలి, ఉద్యోగాలు ఉండాలి, బిడ్డలకంతా ఆరోగ్యం బాగుండాలి, భార్య భర్తలు సంతోషం ఉండాలి. కొత్త సంవత్సరంలో బసవేశ్వర పరమాత్మ వాళ్ళ బిడ్డలు పాపలు కుటుంబం తాలూకులో అన్ని ఊళ్ళో వాళ్ళ ఫ్యామిలీ చాలా సంతోషంగా ఉండాలి. పరమాత్మ జగన్మాత నీ పాద బసవేశ్వర నువ్వే ఆశీర్వాదం చేయాల. శివ పరమాత్మ బసవేశ్వరుడ జంగం కుర్మోడు, నేను మీ వంశస్థుల్ని పూజ చేస్తా ఉండా, మంచిది కావాలా, విజయం కావాలా. ఈ తాలూకు అంతా బిడ్డలు పాపలు కుటుంబం భార్య భర్త ఆరోగ్యం, హెల్త్, ఉద్యోగం, చదువు, వాళ్ళకి అందరికి పంట పైరు గోవులు అన్నీ బాగుండాలి, పాలభాగ్యం బాగుండాలి. ಸ್ವಾಮಿ ನಮಸ್ಕಾರ. ಇದು ಕೇವಲ ಭಕ್ತಿ ಅಲ್ಲ, ಸಮಾಜದ ಒಳಿತಿಗಾಗಿ ಮಾಡುವ ಪ್ರಾರ್ಥನೆ. ಮುಳಬಾಗಿಲು ನಗರದಲ್ಲಿ ನಡೆದ ನಾಗಸಾಧುಗಳ ಭವ್ಯ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಉರುಳು ಸೇವೆ ಮಾಡುವ ಮೂಲಕ ಅವರು ತೋರಿಸಿದ ಭಕ್ತಿಭಾವ ಜನರ ಗಮನ ಸೆಳೆದದ್ದು. ಅದೇ ರೀತಿ ಸೋಮೇಶ್ವರ ದೇವಾಲಯದಲ್ಲಿ ಜನರ ಸುರಕ್ಷತೆಗಾಗಿ ದೇವರನ್ನ ಬೇಡುವುದು. నాకు సాయం చేయి, ఎమ్మెల్యే చెయ్యి, మంచిది కావాలా, ప్రజలకు సాయం చేయాలా, ఎవరు చేసిండకూడదు, అంత పేరు తేవదు. ములబాగు తాలూకులో రికార్డు బ్రేక్ అయిపోవాలని ఆశ. ಸ್ವಾಮಿ ಪರಮಾತ್ಮ మీ ఆశీర్వాదం కావాలా, ఎమ్మెల్యే అయిపోవాలి. ನಾಗಾ ಸಾಧುಗಳಿಗೆ ಸಾಥ್ ನೀಡುವುದು, ಇದು ಅವರ ಸರಳತೆ ಮತ್ತು ನಿಷ್ಠೆಯನ್ನು ಪ್ರತಿಬಿಂಬಿಸುತ್ತವೆ. ಅವರ ಜೀವನದ ಮಹದಾಸೆ ಮುಳಬಾಗಿಲು ಕ್ಷೇತ್ರದ ಶಾಸಕನಾಗಬೇಕು ಎಂಬುದು ಜನರಿಗೆ ತಿಳಿದ ವಿಚಾರ. ಆದರೆ ಆ ಆಸೆಯ ಹಿಂದೆ ಅಧಿಕಾರದ ಹಂಬಲವಲ್ಲ, ಸೇವೆಯ ಮನೋಭಾವ ಅಡಗಿದೆ. ಜನರೊಂದಿಗೆ ಬದುಕಿ ಅವರ ಆಶೀರ್ವಾದ ಪಡೆದು ಮುಂದೆ ಸಾಗಬೇಕೆಂಬ ಇಚ್ಛೆಯೇ ಅವರ ಬಲ. ಒಟ್ಟಿನಲ್ಲಿ ಸಿಂಗಪುರ್ ಗೋವಿಂದ್ ಅವರು ರಾಜಕೀಯ ವ್ಯಕ್ತಿತ್ವಕ್ಕಿಂತ ಹೆಚ್ಚಾಗಿ ನಿಷ್ಠೆ, ಭಕ್ತಿ, ಸರಳತೆ ಮತ್ತು ಜನಪ್ರಿಯತೆಯ ಸಂಕೇತವಾಗಿದ್ದಾರೆ. ಮುಳಬಾಗಿಲು ರಾಜಕೀಯ ಇತಿಹಾಸದಲ್ಲಿ ಅವರು ಹುದ್ದೆಯಿಂದಲ್ಲ, ಹೃದಯಗಳಿಂದ ನೆನಪಾಗುವ ವ್ಯಕ್ತಿಯಾಗಿ ಸದಾ ಉಳಿಯುವರು.
ವರದಿ ಬಜರಂಗಿ ಚಲ್ಪತಿ, ಮೂಡಲಕೆರೆನ ಸುದ್ದಿ.